ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿಹಾರದ 2025ನೇ ಸಾಲಿನ ವಿಧಾನಸಭೆ ಚುನಾವಣೆ ಫಲಿತಾಂಶ ನೋಡಿದಾಗ ದೇಶದ ಜನ ನರೇಂದ್ರ ಮೋದಿಜಿಯವರ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಮುದ್ರೆಯನ್ನು ಒತ್ತಿದ್ದಾರೆ. ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ ಮೆಚ್ಚಿ ಇವತ್ತು ಬಿಹಾರದಲ್ಲಿ NDA ಮೈತ್ರಿಕೂಟಕ್ಕೆ ಹೆಚ್ಚು ಕಡಿಮೆ ಈಗ ಬರ್ತಕ್ಕಂಥ ರಿಸಲ್ಟ್ ಅನ್ನು ನೋಡಿದಾಗ 2/3 ಮೆಜಾರಿಟಿಗಿಂತಲೂ ಹೆಚ್ಚಿಗೆ ಗೆದ್ದು ಮತ್ತೆ ಬಿಹಾರದಲ್ಲಿ NDA ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಿದ್ಧತೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸು ದಿನೇ ದಿನೇ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದೆ. ಆ ಕಾಂಗ್ರೆಸ್ ಅನ್ನು ನಂಬಿ, ರಾಹುಲ್ ಗಾಂಧಿ ಅವರನ್ನು ನಂಬಿ ಘಟಬಂಧನ ಅಂತೇಳಿ ಮಾಡಿಕೊಂಡು ಅವರು ಕೂಡ ಇವತ್ತು ಅವ್ರ ಬೆನ್ನಂತ ಹಳ್ಳ ಹಿಡಿದ್ರು. ಬನ್ನಿ ಮುಂದೆ ರೀತಿಯಲ್ಲಿ ನಮ್ಮೆಲ್ಲ ಕಬಡ್ಡಿ ಆಟಗಾರರು ಬಂದು ಅದನ್ನು ಸ್ವದೇಶಿ ಆಟ ಆಡೋದ್ರಿಂದ ಅದಕ್ಕೆ ಸ್ವದೇಶಿ ಕಪ್ಪನ್ನು ಬಳಸಿಕೊಂಡು ಅದನ್ನು ಇವತ್ತು ಚಾಲನೆ ಈಗ ಅನೇಕ ಥರದಲ್ಲಿ ನಮ್ಮ ಚಿತ್ರದುರ್ಗದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಪ್ರಾರಂಭದ ದಿನದಲ್ಲಿ 2-3 ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದು ಬಹುತೇಕ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ತಾವೇ ಸ್ವಯಂಪ್ರೇರಣೆಯಿಂದ ಈ ಥರದ ಮೇಳ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಗರದಲ್ಲಿ 1ನೇ ಬಾರಿ ಆಗ್ತಾಯಿದೆ. ದೊಡ್ಡ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಬಹು ಅಂಗ ವೈಫಲ್ಯ ಅಂತ ಹೇಳ್ತೀವಿ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹೇಗಂದರೆ ಆಮೇಲೆ ಕಣ್ಣಿನ ತೊಂದರೆ ಆಗ್ಬೋದು, ಲಿವರ್ ತೊಂದರೆ ಆಗ್ಬೋದು, ಕಿಡ್ನಿ ತೊಂದರೆ ಆಗ್ಬೋದು, ಚರ್ಮದ ಕಾಯಿಲೆ ತೊಂದರೆ ಆಗ್ಬೋದು, ಜೊತೆಗೆ ಕಾಲು ಗ್ಯಾಂಗ್ರೀನ್ ಆಗ್ಬೋದು, ಲಕ್ಕು ಹೊಡಿಬೋದು, ಪಿಟ್ಸ್ ಬರ್ಬೋದು, ತಲೆ ಸುತ್ತು ಬರ್ಬೋದು ಸಕ್ಕರೆ ಕಾಯಿಲೆಯಿಂದ. ಆವಾಗ ಜಾಸ್ತಿ ಆದರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುತ್ತೆ, ಬಹು ಅಂಗ ವೈಫಲ್ಯ ಆಗುತ್ತೆ, ಸಾವಾಗುತ್ತೆ. ಅದ್ರ ಜೊತೆ ಸಾವಿಗೆ ಯಾರು ಯೋಚನೆ ಮಾಡೋದು, ಎಂದಾರು ಒಂದು ಸಾಯಬೇಕು, ಬಟ್ ಬೇಗ ಸಾಯಿಸಲ್ಲ ಸಕ್ಕರೆ ಕಾಯಿಲೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಕ್ಕರೆ ಕಾಯಿಲೆ ಬೇಗ ಸಾಯಿಸಲ್ಲ, ಕೊರಗಿಸುತ್ತೆ, ಮನೆಯವ್ರನ್ನೂ ಕೊರಗಿಸುತ್ತೆ, ನಿಮ್ಮನ್ನು ಕೊರಗಿಸುತ್ತೆ. ಹಂಗಾಗಿ ದಯವಿಟ್ಟು ಅದಕ್ಕೆ ಏನಂದರೆ ನೀವು 6 ತಿಂಗಳು ಒಂದು ಸರಿ ಶುಗರ್ ಚೆಕ್ ಮಾಡಿಸ್ಕೊಳ್ಬೇಕು. ಶುಗರ್ ಬಂತಾ ಗಾಬರಿ ಆಗೋದು ಬೇಡ. ನೀವು ಜೀವನ ಶೈಲಿ ಬದಲಾಗಬೇಕು. ಅಂದರೆ ಸಕ್ಕರೆ ಪದಾರ್ಥ ಕಡಿಮೆ ಮಾಡಬೇಕು, ಕರಿದ ಪದಾರ್ಥ ಕಡಿಮೆ ಮಾಡಬೇಕು, ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ ಇರ್ತಾವಲ್ಲ ಸಿಹಿ ಪದಾರ್ಥ ಅವು ಕಡಿಮೆ ಮಾಡಬೇಕು. ಮುಖ್ಯ ಮನೆಯಲ್ಲೇ ಸಿಗೋವಂಥವ ತರಕಾರಿ ಹೆಚ್ಚೆ ತಿನ್ನಬೇಕು. ನಾವು 3T ಅಂತ ಹೇಳ್ತೀವಿ, ತಟ್ಟೆ ತುಂಬ
ತರಕಾರಿ ಅಂದರೆ ತರಕಾರಿ ಚೆನ್ನಾಗಿ ತಿನ್ಬೇಕು. ಮನೆ ಬೆಳೆಯೋದೇನೆ ಯಾವುದು ನುಗ್ಗೆ ಸೊಪ್ಪು ಬೆಳಿಬೋದು, ನುಗ್ಗೆಕಾಯಿ ಬೆಳಿಬೋದು, ಸೊಪ್ಪೆ ಸೊಪ್ಪು ಬೆಳಿಬೋದು, ದಂಟು ಬೆಳಿಬೋದು, ಕ್ಯಾರೆಟ್ ಬೆಳಿಬೋದು, ಬೀಟ್ರೂಟು, ಪಡವಲಕಾಯಿ, ಹಾಗಲಕಾಯಿ, ಹೀರೆಕಾಯಿ ಅಂಥವು ತಿನ್ಬೇಕು ಹೆಚ್ಚಿಗೆ ತರಕಾರಿನ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಹುಡುಗರು ಅವೆಲ್ಲ ತಿನ್ನಲ್ಲ, ಸ್ಕೂಲಾಗ ಕೂಡ ಎಲ್ಲ ಬಿಸಾಕ್ತಾರೆ, ಹೌದಲ್ವಾ? ನೀವ್ಯಾರು? ಅವರು ಕಾನೂನುಬದ್ಧವಾಗಿ ಏನ್ ಬೇಕೋ ತಗೊಂಡು ನಮ್ದು ಅಭ್ಯಂತರ ಇಲ್ಲ. ಗೌರ್ಮೆಂಟ್ ಅವರು ಲೀಸ್ ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳು ನೋಡಿದ್ದಾರೆ. ಕಾನೂನು ಇದ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಜಾಗ ಬಿಡ್ರಿ. ಕಾನೂನು ವೈಲೇಟ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಮೇಡಮ್? ನಿಮ್ದು ಎಲ್ಲಿದೆ ಮೇಡಮ್? ಇಲ್ಲಿ ಫಾರೆಸ್ಟ್ ಲ್ಯಾಂಡ್. ಬನ್ನಿ ಮುಂದೆ ಬನ್ನಿ. ವೇಜ್ ಫಾರೆಸ್ಟ್ ಲ್ಯಾಂಡ್ ಮೇಡಮ್. 10 ಎಕರ್ಸ್ ಇದೆ. ಇಲ್ಲಿ ಹೇಳಿ ಮೇಡಮ್, ಇಲ್ಲಿ ಗ್ರೀನ್ ಇದೆ ಮಾರ್ಕ್ ಮಾಡಿದ್ದಾರೆ ಸರ್. ಇದು ಪೂರ್ತಿ ಇದೆಲ್ಲ ಪೂರ್ತಿ ಫಾರೆಸ್ಟ್ ಮಾಡಿ ಎಲ್ಲಿದೆ ಬೌಂಡ್ರಿ? ಆಚೆ ಇದೆಯಾ? ಬೌಂಡ್ರಿ ಹೊರಗಡೆ ಇದೆ ಅಲ್ಲ, ಬೌಂಡ್ರಿ ಎಲ್ಲಿ ತೋರಿಸಿ ಫಾರೆಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ದೀರಾ ಕಲ್ಗಳು ನಿಮ್ದು? ಸರ್ ಇದು ನಮ್ದು C&D ಲ್ಯಾಂಡ್ ಲ್ಯಾಂಡ್ ಬ್ಯಾಂಕ್ ಇಂದ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್. ರೀಸೆಂಟ್ ಆಗಿ ಸ್ಕೆಚ್ ಮಾಡಿದ್ವಿ ಸರ್. ರೀಸೆಂಟ್ ಆಗಿ ಇವಾಗ ಇಲ್ಲಿ ಎಷ್ಟು ವರ್ಷ ಆಗಿದೆ ಮೇಡಮ್? ಒಂದು ನಿಮಿಷ. 95 95 ಕೊಟ್ಟಿರೋದು ಲ್ಯಾಂಡ್ ಫಾರೆಸ್ಟ್ ಅವ್ರಿಗೆ. ಸ್ಕೆಚ್ ಆಗಿರೋದು ರೀಸೆಂಟ್ ಆಗಿ ಸ್ಕೆಚ್ ಆಗಿದೆ. ಎಲ್ಲಿ ತನಕ? ಇವರು ಇಲ್ಲ ಸರ್, ಸ್ಕೆಚ್ ಮಾಡಿದ್ದು ಅಮ್ಮ ಏನ್ ಅನ್ನಿಸ್ತದೆ ಪವಿತ್ರ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.